ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೆನಮ್ಮ. ನಮ್ಮಂತ ಹೆಣ್ಣು ಮಕ್ಕಳಿಗೆ ವಿಪರೀತವಾದ ಚಿಂತೆ ಯಾವುದರ ಬಗ್ಗೆ ಅಂತ ಹೇಳಿದ್ರೆ, ಒಂದು ಸಾಂಬಾರ್ ಮಾಡೋದರ ಬಗ್ಗೆ, ಇನ್ನೊಂದು ಬೆಳಿಗ್ಗೆ ತಿಂಡಿ ಮಾಡೋದರ ಬಗ್ಗೆ. ಹೌದು ಮಾರ್ರೆ, ಕತ್ತಲಾಯ್ತು ಅಂತ ಹೇಳಿದ್ರೆ ಟೆನ್ಷನ್ ಶುರು. ಬೆಳಿಗ್ಗೆ ಎಂತ ತಿಂಡಿ ಮಾಡೋದಪ್ಪ, ರೊಟ್ಟಿ ಮಾಡೋದಾ, ದೋಸೆ ಮಾಡೋದಾ, ಚಪಾತಿ ಮಾಡೋದಾ, ಎಂತ ಮಾಡೋದು ಅಂತ ಹೇಳಿಕೊಂಡು. ಯಾಕೆಂತ ಹೇಳಿದ್ರೆ ನಾವು ಹೇಗಾದ್ರೂ ಅಡ್ಜಸ್ಟ್ ಆಗ್ತೇವೆ, ಅದ ನಮ್ಮ ಮಕ್ಕಳ ಗಂಟ್ಲಲ್ಲಿ ಇಳಿಬೇಕಲ್ಲ. ಅದೇ ಯೋಚನೆಯಲ್ಲಿ ಟೆನ್ಷನ್ ಮಾಡಿಕೊಂಡು ಮಲಗ್ತೇವೆ. ಬೆಳಿಗ್ಗೆ ಏಳ್ತೇವೆ, ಎದ್ದು ಮಾಡುವ ತಿಂಡಿ ಯಾವುದು ಗೊತ್ತುಂಟ? ನಮ್ಮ ಮಂಗಳೂರು ಸೈಡಲ್ಲಿ ನೀರು ದೋಸೆ ಮತ್ತು ರೊಟ್ಟಿಯನ್ನು ಬಿಟ್ಟರೆ ಬೇರೆ ತಿಂಡಿನೇ ಇಲ್ಲ. ನಾನು ಕೂಡ ಹಾಗೆ ವೆರೈಟಿ ಆದ ತಿಂಡಿಯನ್ನೆಲ್ಲ ಯೋಚನೆ ಮಾಡಿದ್ದೇನೆ. ಆದರೆ ಬೆಳಿಗ್ಗೆ ಎದ್ದು ಈಗ ನಾನು ನೀರು ದೋಸೆಯನ್ನು ಮಾಡ್ತಾ ಇದ್ದೇನೆ ನೋಡಿ. ನಾನು ಈ ಬೆಳಿಗಿನ ತಿಂಡಿಯನ್ನು ಎಷ್ಟೇ ಟೆನ್ಷನ್ ಇದ್ರು ಮಾಡುವೆ ಮಾರ. ನನಗೆ ಇದಕ್ಕಿಂತ ದೊಡ್ಡ ಟೆನ್ಷನ್ ಯಾವುದು ಗೊತ್ತುಂಟಾ? ನನ್ನ ದೊಡ್ಡ ಮಗ ಮನೆಗೆ ಬಂದ್ರೆ, ಇನ್ನು ಮಗ ಮನೆಗೆ ಬಂದ್ರೆ ಅಂತ ಹೇಳಿದ ಕೂಡಲೇ ನೀವು ಇನ್ನು ಯೋಚನೆ ಮಾಡಬೇಡಿ, ಇದೆಂತ ತಾಯಿಯಪ್ಪ, ಎಲ್ಲ ತಾಯಂದ್ರಿಗೆ ಮಕ್ಕಳು ಮನೆಗೆ ಬಂದ್ರೆ ಇಷ್ಟ, ಇವಳು ನೋಡ್ರಿ ಟೆನ್ಷನ್ ಅಂತ ಹೇಳ್ತಾಳೆ ಅಂತ ಹೇಳಿಕೊಂಡು ಇವಳು ತಾಯಿಯೋ ಅಥವಾ ಹೆಮ್ಮಾರಿಯೋ ಅಂತೇಳಿ ಯೋಚನೆ ಮಾಡಬೇಡಿ. ನನಗೆ ಟೆನ್ಷನ್ ಯಾವ್ದಕ್ಕೆ ಅಂತ ಹೇಳಿದ್ರೆ ಇದಕ್ಕೇನೆ ನೋಡಿ. ಬೆಳಿಗ್ಗೆ ಈ ಕುಂಭಕರ್ಣರನ್ನು ಎಬ್ಬಿಸ್ಲಿಕ್ಕೆ ಅಣ್ಣ ಬಂದ್ರೆ ಉಂಟಲ್ಲ, ತಮ್ಮ ಕೂಡ ಸೋಮಾರಿಯಾಗಿ ಕುಂಭಕರ್ಣನಾಗೆ ಮಾಡುದು. ಇಲ್ಲದಿದ್ರೆ ಇವನನ್ನು ಒಂದ್ಸಲ ಹೀಗೆ ಮುಟ್ಟಿದ್ರೆ ಸಾಕು, ರಪ್ಪ ಅಂತೇಳಿ ಎದ್ದು ಕೂತ್ಕೊಳ್ತಾನೆ. ಈ ಚೇತಿಗುಂಟಲ್ಲ, ಅಲ್ಲಿ 1 ಗಂಟೆಗೆ ಆಫೀಸಿಗೆ ಹೋಗ್ಲಿಕ್ಕೆ, ಅಲ್ಲಿ 11 ಗಂಟೆಗೆ ಎದ್ದು ಕಾಲು ಕೂತ ಮಾಡಿಕೊಂಡು ಎದ್ದು 1 ಗಂಟೆಗೆ ಆಫೀಸಿಗೆ ಹೋಗಿ ಅದೇ ಅಭ್ಯಾಸ ಆಗಿದೆ. ಇಲ್ಲಿ ಬಂದ್ರು ಕೂಡ ಅದನ್ನೇ ಮಾಡುದು ಮಾರ, ಏಳ್ಲಿಕ್ಕೆ ಇಲ್ಲ. ಅದಕ್ಕೆ ನನಗೆ ತುಂಬಾ ಟೆನ್ಷನ್ ಆಗುದು. ಇವನು ಬಂದ್ರೆ ಉಂಟಲ್ಲ, ನನ್ನ BP ಒಂದೇ ಸಲಕ್ಕೆ ಬೆಳಿಗ್ಗೆ 350ಕ್ಕೆ ಏರ್ತದೆ. ಕಂಡೀಷನ್ ಹಾಕಿ ಕರೆಸುದು ನಾನು 8 ಗಂಟೆ ಒಳಗೆ ಎದ್ದಾಗ್ಬೇಕು ಅಂತ ಹೇಳಿಕೊಂಡು. ನನ್ನ ಬೊಬ್ಬೆಗೆ ಹೇಗಾದ್ರೂ ಚಿಂತಂತೂ ಎದ್ದು ಓಡಿದ. ಅವನು ಹೋದ ಜಾಗಕ್ಕೆ ಇನ್ನೊಂದು ಬಂದು ಸೇರಿಕೊಂಡಿದ್ದ ನೋಡಿ, ಪಮೋರಿಯನ್. ಒಂದು ಪಾಮೋರಿಯನ್, ಇನ್ನೊಂದು ಡಾಬರ್ ಮ್ಯಾನ್ ಬಿದ್ದುಕೊಂಡಿದೆ. ಇಲ್ಲಿ ನೋಡಿ, ಪಾಮೋರಿಯನಿಗೆ ತಲೆ ಇಡ್ಲಿಕ್ಕೆ ದಿಂಬು ಬೇಕು ನೋಡಿ. ದಿಂಬು ಇಲ್ಲದೆ ಅದು ಮಲಗುದೇ ಇಲ್ಲ ಅಂತ. ನಾವು ಚಿಕ್ಕದಿರುವಾಗ ನಮಗೆ ತಲೆ ಇಡ್ಲಿಕ್ಕೆ ದಿಂಬು ಇಲ್ಲದೆ, ದಿಂಬು ನೋಡಿದೇ ನೆನಪಿರ್ಲಿಲ್ಲ ಮಾರ್ರೆ. ಬರೀ ಹಾಗೆ ಚಾಪೆಯಲ್ಲೇ ಮಲಗ್ತಿದ್ದೆವು. ಈಗ ನೋಡಿದ್ರೆ ನಾಯಿಗೆ ಕೂಡ ದಿಂಬು ಬೇಕು ನೋಡಿ. ಈ ಪಾಮೋರಿಯನ್ ಈ ಡಾಬರ್ ಮ್ಯಾನ್ ಅನ್ನು ಎಬ್ಬಿಸದೆ ಇರ್ಲಿಕ್ಕಿಲ್ಲ ಅಂತೇಳಿ ಇದರ ಮೇಲೆ ನಂಬಿಕೆ ಇಟ್ಟು ಒಳಗೆ ಹೋದೆ. ಒಳಗೆ ಹೋಗಿ ವಾಪಸ್ಸು ಹೊರಗೆ ಬಂದು ನೋಡುವಾಗ ಪರಿಸ್ಥಿತಿ ಹೀಗೆ ಆಗಿದೆ. ಇದೆಂತಪ್ಪ 2 ತಲೆದು ಬಿದ್ದುಕೊಂಡುಂಟು ಅಂತೇಳಿ ಹತ್ತಿರ ಬಂದು ನೋಡ್ತೇನೆ. ಹತ್ತಿರ ಬಂದು ನೋಡುವಾಗಲೇ ಗೊತ್ತಾಯ್ತು, ಇದು 2 ತಲೆದು ಬೇರೆ ಯಾವ್ದಾರ್ದಲ್ಲ, ನಾನು ಜನ್ಮ ಕೊಟ್ಟ ನನ್ನ ಮಕ್ಕಳ ತಲೆ ಅಂತ. ಇದನ್ನು ಈ ಸಲ ಹೇಗೆ ಆದ್ರೂ ಮಾಡಿ ಬೇರೆ ಬೇರೆ ಮಾಡದೆ ಬಿಡ್ಲಿಕ್ಕಿಲ್ಲ ಅಂತ ಹೇಳಿ ಒಂದೇ ಒಂದು ಗಟ್ಟಿಯಾಗಿ ಒಂದು ಸೈರನ್ನು ಕೊಟ್ಟು ಒಳಗೆ ಹೋಗಿ ವಾಪಸ್ ಹೊರಗೆ ಬಂದು ನೋಡುವಾಗ ಪರಿಸ್ಥಿತಿ ಹೀಗೆ ಆಗಿದೆ. ಇದೊಂದು ಪುಸ್ತಕ ಹಿಡಿದುಕೊಂಡು ಕೂತಿದೆ, ಅದೊಂದು ಬಾತ್ರೂಮಿಗೆ ಸ್ನಾನಕ್ಕೆ ಹೋಗಿದೆ. ನನ್ನ ಸೈರನಿಗೆ ಇಷ್ಟೊಂದು ವ್ಯಾಲ್ಯೂ ಉಂಟು ಅಂತೇಳಿ ನನಗೆ ಇವತ್ತೇ ಗೊತ್ತದ್ದು ಮಾರ್ರೆ. ಇವನು ಓದ್ತಾ ಇದ್ದಾನ ಅಥವಾ ಪುಸ್ತಕವನ್ನು ನೋಡ್ತಾ ಇದ್ದಾನ ದೇವರಿಗೆ ಗೊತ್ತು. ಗಂಟೆ 9 ಆಯ್ತು, 10 ಆಯ್ತು, 11 ಆಯ್ತು, ಪುಸ್ತಕ ಮಡಚುವ ಅಂದಾಜಂತೂ ಕಾಣುದಿಲ್ಲ. ಅವನೊಬ್ಬನು ಬಾತ್ರೂಮಿಗೆ ಹೋಗಿ ಸ್ನಾನ ಮಾಡಿ ಬಂದು ತಿಂಡಿ ತಿಂದು ಕೂತವನು ನನ್ನ ಮುಖ ನೋಡುವಂತಹ ಸಾಹಸವನ್ನಂತೂ ಮಾಡ್ತಾ ಇಲ್ಲ. ನಾನಿನ್ನು ಇಲ್ಲಿದ್ರೆ ನನಗೆ ಮರ್ಯಾದಿಲ್ಲ ಅಂತ ಅಂದ್ಕೊಂಡೆ. ಹೊರಟು ಸೀದಾ ಕೆಳಗೆ ಬಂದು ನನ್ನ ಗುಜಿರಿ ಐರಾವತವನ್ನು ಸ್ಟಾರ್ಟ್ ಮಾಡಿ ಎಲ್ಲಾದ್ರೂ 1 ರೌಂಡ್ ಹೋಗಿ ಬರುವ ಅಂತ ಅಂದ್ಕೊಂಡು ಕೀ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಇದು ಸ್ಟಾರ್ಟ್ ಆಗ್ತಾನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಗುಜಿರಿ ಐರಾವತ ಅಲ್ವಾ. ಈ ಗುಜಿರಿ ಇನ್ನೆಲ್ಲಿಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಇಳಿದು ಗಂಡನ ಮೇಲಿನ ಕೋಪವನ್ನು ಇಲ್ಲಿ ತೋರಿಸಿಕೊಳ್ಳುವಂತೆ ಹೇಳಿ ಹಾರಿ ಒಂದು 2 ಸಲ ಮೆಟ್ಟಿ ಆಗುವಾಗ ಹೇಗಾದ್ರೂ ಇದು ಸ್ಟಾರ್ಟ್ ಆಯ್ತು. ಕೂತು ಹಾರ್ನ್ ಮಾಡ್ತೇನೆ. ಇದೆಲ್ಲಿ ಹಾರ್ನ್ ಆಗ್ತದೆ, ನಾನು ಹಾರ್ನ್ ಆಗ್ಬೇಕಷ್ಟೇ. ಹಿಂದೆ ತಿರುಗಿ ಸೀಟನ್ನು ಒಂದು ಸಲ ಕೈಯಲ್ಲ ಅಂತ ಸವರಿ ನೋಡ್ತೇನೆ. ಸೀಟು ನೋಡಿ ತಿಮಿಂಗಿಲ ಬಾಯಿ ಬಿಟ್ಟಿದೆ. ಇಷ್ಟಕ್ಕೆ ಮುಗೀತು ಅಂತ ಅಂದ್ಕೊಂಡ್ರ? ನನ್ನ ಐರಾವತದಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ಕೂತ್ಕೊಳಿಸ್ಕೊಂಡು ಹೋಗು ಅಂತ ಹೇಳಿದ್ರೆ ಹಿಂದ್ಗಡೆ ಕೂತವರಿಗೆ ಕುಟ್ಟಿಲ್ಲ ಅಂತ ಹೇಳಿದ ಕೂಡಲೇ ಏನೇನು ಅಂದ್ಕೊಳ್ಬೇಡಿ. ಹಿಂದ್ಗಡೆ ಕೂತವರಿಗೆ ಕಾಲಿಡ್ಲಿಕ್ಕೆ ಫೂಟ್ ರೆಸ್ಟ್ ಇಲ್ಲ. ಇಂಥ ಗುಜಿರಿಯನ್ನು ಇನ್ನು ಮನೆಯಲ್ಲಿ ಆಗ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡೆ ವಾಪಸ್ಸು ತಿರುಗಿ ಮನೆಗೆ ಬಂದು ನನ್ನ ಮಗನನ್ನು ಹೇಗಾದ್ರೂ ಮಾಡಿ ಮಂಗಣೆ ಮಾಡಿ ನನ್ನ ಗುಜಿರಿ ಐರಾವತವನ್ನು ತೆಕ್ಕೊಂಡು ಬಂದು ಹೇಗಾದ್ರೂ ಗ್ಯಾರೇಜಿನ ಎದುರು ತಂದಿಟ್ಟೆವು. ಗ್ಯಾರೇಜಲ್ಲಿ ತಂದು ಇಟ್ಟ ಕೂಡಲೇ ಅದನ್ನು ರಿಪೇರಿ ಮಾಡಿ ಕೊಡ್ಲಿಕ್ಕೆ ಅದೆಂತ ಮಾರ್ಕೆಟ್ ಅಲ್ಲಿ ಪೂಜೆ ಕೊಡುವ ಕರಗಿದ ಭೂತ ಎಂತ ಅಂದ್ಕೊಂಡ್ರ? ಒಂಜಿ ಅರ್ಧ ಗಂಟೆ ಬುಡುತು ಬಲಣ್ಣ ಅಂತ ಹೇಳಿದ್ರು. ಆ ಅರ್ಧ ಗಂಟೆಗೋಸ್ಕರ ನಮರಡ್ಡು ಜನ ಓಲಾಂಟ ಬಲಿ ಬರ್ಕ ಮಾರಾಯ ಅಂತ ಮಾತಾಡಿಕೊಂಡೆವು. ಬೈಕ್ ಸ್ಟಾರ್ಟ್ ಮಾಡಿ ಸೀದಾ ಬಂದದೆಲ್ಲಿಗೆ ಕೋಲ್ಡ್ ಹೌಸಿಗೆ. ಓ ರಾಮದೇವರೇ, ಈ ಚೇತು ಅಂತ ಆಗ್ಲಿಕ್ಕೆ ಎಲ್ಲ ಮಾರ್ರೆ ಭಾರಿ ಚೊರ್ಪಟೆ ಅಂತ ಹೇಳಿದ್ರೆ ಚೊರ್ಪಟೆ. ಒಂದು ಮಾತಾಡ್ತಾನೆ ದೇವರೇ, ತಲೆಲ್ಲ ಹುಚ್ಚು ಹಿಡ್ದಾಗ ಆಗ್ತದೆ, ಅಷ್ಟು ಮಾತಾಡ್ತಾನೆ. ಅವರೊಂದು 2 ದಿವಸಕ್ಕೆ ಮೊದಲು ಅವನ ಫ್ರೆಂಡ್ಸ್ನವರೊಂದು 7-8 ಜನರು ಟೂರ್ ಹೋಗಿದ್ರು. ಅದರ ಒಂದು ಸ್ಟೋರಿ ಕೇಳಿ ನನ್ನ ತಲೆಯಲ್ಲಿ ಚಿಟ್ಟು ಹಿಡ್ದೋದಾಗಾಯ್ತು ಮಾರ್ರೆ. ಅಂತೂ ಜ್ಯೂಸ್ ಬಂತು, ಜ್ಯೂಸ್ ಎಲ್ಲ ಕುಡ್ದು ಸೀದಾ ನಾವು ಟೈಮ್ ಪಾಸಿಗೋಸ್ಕರ ಬಂದದ್ದು ನಮ್ಮೂರಿನ ಪಾರ್ಕಿಗೆ. ಇದು ಪಾರ್ಕಿಗೆ ಬರುವಂತ ಪ್ರಾಯ ಅಲ್ಲ, ಆದ್ರೂ ಕೂಡ ಟೈಮ್ ಪಾಸಿಗೋಸ್ಕರ ನಾನು ಮತ್ತು ನನ್ನ ಮಗ ಇಬ್ರು ಪಾರ್ಕಿಗೆ ಬಂದೆವು.
ಈ ಪಾರ್ಕಲ್ಲಿ ನಮಗೆ ಒಳ್ಳೆ ಒಂದು ಮೆಮೊರೀಸ್ ಉಂಟಾಯ್ತು. ಎಂತ ಗೊತ್ತುಂಟು, ಇಲ್ಲೊಂದು ರೌಂಡ್ದು ಒಚ್ಚುದು ಕಾಣ್ತಾ ಉಂಟಲ್ಲ, ಈ ಪಾರ್ಕ್ ಆದ ಫಸ್ಟಿಗೆ ನಾವು ಈ ಪಾರ್ಕ್ ಹೇಗೆ ಉಂಟು ಅಂತ ಹೇಳಿಕೊಂಡು ನೋಡ್ಕೊಂಡು ಬರುವ ಅಂತೇಳಿ ಒಂದ್ಸಲ ಬಂದದ ಆಯ್ತಾ. ಚಿಂತು ಚಿಕ್ಕದಿದ್ದ ಕೂಡ ತುಂಬಾ ಉರಿ ಮಾರಿ ಕೂಡ ಇದ್ದ. ಬಂದ ಕೂಡಲೇ ಈ ರೌಂಡ್ದನ್ನು ನೋಡಿದ ಕೂಡಲೇ ಅವನಿಗೆ ಭಾರಿ ಖುಷಿ ಆಯ್ತಾಯ್ತಾ. ಬಂದದ್ದು ಅದರಲ್ಲಿ ಹತ್ತಿ ನಿಂತುಕೊಂಡದು ಸೊಯ 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 ಅಂತ ಓಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದೇ ಗೊತ್ತು, ಬೋಡ್ಕ್ ಅಂತೇಳಿ ಕೆಳಗೆ ಬಿದ್ದದು, ಕೈಯನ್ನು ಲಾಡ್ಕ್ ಅಂತೇಳಿ ತುಂಡು ಮಾಡಿಕೊಂಡದು. ಕೊನೆಗೆ ಊಟ ಬಾಯಿಗೆ ಕೊಡುವಾಗೆ ಆಗಿತ್ತು. ಇನ್ನು ಅಲ್ಲೇ ಕೂತ್ಕೊಂಡು ಬಾಯಿಗೆ ಕೊಡುವ ಸೀನನ್ನೆಲ್ಲ ಯೋಚನೆ ಮಾಡೋದು ಬೇಡ ಅಂತ ಹೇಳಿಕೊಂಡೆವು. ಸೀದಾ ಇಳಿದು ಕೆಳಗೆ ಬಂದೆವು ಆಯ್ತಾ. ಕೆಳಗೆ ಬರುವಾಗ ಲೆಬರ್ ರಿಕ್ಷಾದವರು ಬಂದ್ರು. ನಮಗೆ ಪರಿಚಯ ಇಲ್ಲ ಅವರನ್ನು. ಅವರು ಉಂಟಲ್ಲ ನಮ್ಮನ್ನು ಮೇಲೆ ಕೆಳಗರೆ ಒಂದು ತರ ನೋಡ್ತಿದ್ರು ಆಯ್ತಾ. ನಾನು ಯಾಕೆಪ್ಪ ಇವ್ರು ಹೀಗೆ ನೋಡ್ತಾರೆ ಅಂತ ಅಂದ್ಕೊಂಡೆ. ಮತ್ತೆ ಗೊತ್ತಾಯ್ತು, ತುಂಬಾ ಜನರು ಹೇಳ್ತಾರೆ ನಮ್ಮನ್ನು, ನಿಮ್ಮಿಬ್ಬರನ್ನು ನೋಡುವಾಗ ಅಮ್ಮ ಮಗ ಅಂತ ಕಾಣುದಿಲ್ಲ ಅಂತ ಹೇಳಿಕೊಂಡು. ಆ ಅರ್ಥದಲ್ಲಿ ನೋಡಿದ್ರೇನೋ ಗೊತ್ತಿಲ್ಲ, ಇರ್ಲಿ ನೋಡಿಕೊಳ್ಳಿ ಬಿಡಿ, ನಮಗೇನಲ್ವಾ. ಹಾಗೆ ಇನ್ನು ಅಲ್ಲಿಂದ ಸೀದಾ ಬಂದದಲ್ಲಿಗೆ ಅಂತ ಹೇಳಿದ್ರೆ ಮೀನು ಮಾರ್ಕೆಟ್ಗೆ. ಮೀನು ಹೇಗೆ ಉಂಟು ಅಂತೇಳಿ ನೋಡಿಕೊಂಡು ಹೋಗುವಂತೆ, ಹೇಗೆ ಉಂಟು ಅಂತೇಳಿ ನೋಡಿಕೊಂಡು ಹೋಗುವಂತೇಳಿ ಅಲ್ಲ, ಚಂದ ಒಳ್ಳೇದಿದ್ರೆ 1 kg ತೆಕೊಂಡು ಹೋಗುವ ಅಂತೇಳಿ. ನನಗುಂಟಲ್ಲ ಈಗೀಗ ನಾಲಿಗೆನೇ ಮಚ್ಚುದಿಲ್ಲ ಮಾರ್ರೆ ವಾಯ್ಸ್ ಕೊಡ್ಲಿಕ್ಕೆ. 1 ನಿಮಿಷ 2 ನಿಮಿಷದ ವಿಡಿಯೋಕ್ಕೆ ವಾಯ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ ನನಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಆಗ್ತದೆ ಅಂತ ಸಾಕಾಗಿ ಹೋಗ್ತದೆ ವಾಯ್ಸ್ ಕೊಡ್ಲಿಕ್ಕೆ. ಹಾಗೆ ಮತ್ತೆ ಬಂದು ನೋಡಾಗುವಾಗ ಬಂಗುಡೆ ಒಳ್ಳೇದಿತ್ತು. ಹಾಗೆ ಮತ್ತೆ ನಾವು 1 kg ಬಂಗುಡೆ ತೆಕ್ಕೊಂಡು ಸೀದಾ ಇಲ್ಲಿಗೆ ಬಂದದ್ದು ಗ್ಯಾರೇಜಿಗೆ ಬಂದೆವು. ಗ್ಯಾರೇಜಿಗೆ ಬಂದಾಗುವಾಗ ನಾನು ಐರಾವತವನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಗುಜಿರಿ ಐರಾವತವನ್ನು ಅಜ್ಜಿದನ್ನು ಹುಡುಗಿ ಮಾಡಿ ಇಟ್ಟಿದ್ದಾರೆ. ಮೇಲೆ ರಂಬೆ ಒಳಗೆ ದಂಬೆ. ಹೇಗೆ ಆದ್ರೂ ಅಜ್ಜಿಯನ್ನು ಹುಡುಗಿ ಮಾಡಿ ತಂದೆವು ಮಾರ್ರೆ. ಮಳೆ ಸ್ವಲ್ಪ ಕಡಿಮೆ ಆಗ್ಲಿ ಅಂತೇಳಿ ಕಾದುಕೊಂಡಿದ್ದೆ. ಇಲ್ಲಾದ್ರೆ ವಾಪಸ್ ಮಳೆಗೆ ತಗೊಂಡೋಗಿ ಇಟ್ಟು ಅದು ನೀರು ಕುಡಿಯುದು, ಹಾರ್ನ್ ಆಗ್ಲಿಕ್ಕಿಲ್ಲ, ಸ್ಟಾರ್ಟ್ ಆಗ್ಲಿಕ್ಕಿಲ್ಲ, ಈ ತರ ಎಲ್ಲ ಆಗಿ ವಾಪಸ್ ಇದು ಅಜ್ಜಿನೇ ಆಗ್ತದೆ. ಅದಕ್ಕೆ ಸ್ವಲ್ಪ ಮಳೆ ಕಡಿಮೆ ಆಗ್ಲಿ ಅಂತೇಳಿ ಕಾದುಕೊಂಡಿದ್ದೆ. ಇವತ್ತು ಹೇಗಾದ್ರೂ ಹುಡುಗಿ ಮಾಡಿ ತಕೊಂಡು ಬಂದಾಯ್ತಲ್ಲ, ಹಾಗೆ ಸ್ವಲ್ಪ ಸಮಾಧಾನ ಆಯ್ತು ಮಾತ್ರ. ಹಾಗೆ ಬರುವಾಗ ಬೇಕರಿಯಿಂದ ತಿಂಡಿ ಎಲ್ಲ ತಕೊಂಡು ಬಂದಿದ್ದೇವಲ್ಲ. ನನ್ನ ದೊಡ್ಡ ಮಗ ಬಂದ್ರೆ ನನಗೆ ತುಂಬಾ ಖುಷಿ ಆಗುದು ಯಾವ್ದು ಅಂತ ಹೇಳಿದ್ರೆ ಇದೊಂದಕ್ಕೆ. ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿನ್ನೋದು, ಚಾ ಕುಡಿದೆಲ್ಲ ಮಾಡ್ತೇವೆ. ಸಂಜೆದೊಂದು, ಬೆಳಿಗ್ಗೆದು ಯಾವಾಗಲೂ ಒಟ್ಟಿಗೆನೆ ಕುಡಿತೇವೆ. ಸಂಜೆದೊಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚಾ ಕುಡಿಯೋದು ಇದೆಲ್ಲ ಮಾಡ್ತೇವೆ. ಇಲ್ಲದ್ರೆ ನಾವು ಮಾಮೂಲಿಯಾಗಿ ಸಂಜೆ ಚಾ ಎಲ್ಲ ಕುಡಿಯುವುದಿಲ್ಲ, ಏನಾದರೂ ತಿಂಡಿ ಇದ್ರೆ ತಿಂತೇವೆ ಅಷ್ಟೇ. ಇವತ್ತು ತಿಂಡಿ ಮಾತ್ರ ತಿಂತಿರೋದು, ಚಾ ಏನು ಕುಡಿಯುವುದಿಲ್ಲ. ಆದ್ರೂ ಇವನೊಂದು ಬಂದ್ರೆ ಇದೊಂದು ತುಂಬಾ ಖುಷಿ ಆಗ್ತದೆ ಮಾತ್ರ. ಹಾಗೆ ಬಂಗುಡೆ ಕೂಡ ತೆಕೊಂಡು ಬಂದಿದ್ದೆ ಅಲ್ಲ, ಬಂಗುಡೆ ಅಲ್ಲೇ ಕ್ಲೀನ್ ಮಾಡಿಸಿನೇ ತೆಕೊಂಡು ಬಂದದ್ದು. ಅದನ್ನು ಮಸಾಲೆಯಲ್ಲೆಲ್ಲ ಚಂದ ಮಿಕ್ಸ್ ಮಾಡಿ ಇಡುವ ಅಂತ ಹೇಳಿಕೊಂಡು ಹಾಗೆ ಕ್ಲೀನ್ ಆಗಿ ಒಂದು ಸಲ ತೊಳೆದು ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಇಟ್ಟು ಈಗ ಫ್ರೈ ಮಾಡ್ತಾ ಇದ್ದೇನೆ. ನಾನು ಮಸಾಲೆ ಮಾಮೂಲಿಯಾಗಿ ನಮ್ಮ ಮನೆಯಲ್ಲಿ ಮೆಣಸಿನ ಹುಡಿ ಅದೆಲ್ಲ ಹಾಕಿ ಮಸಾಲೆಯನ್ನು ಮಾಡಿಕೊಳ್ತೇನೆ. ಆದರೆ ಇವತ್ತು ಅಂಗಡಿಯಿಂದ ತಂದ ಮಸಾಲೆ ಇತ್ತು, ಅದನ್ನೇ ಹಾಕಿ ಫ್ರೈ ಮಾಡುವ ಅಂತ ಹೇಳಿಕೊಂಡು ಹಾಗೆ ಅದನ್ನೇ ಹಾಕಿ ಇವತ್ತು ಫ್ರೈ ಮಾಡಿದೆ. ಹಾಗೆ ಬಂಗುಡೆ ಫ್ರೈ ಅಲ್ಲಿ ಮತ್ತು ತರಕಾರಿ ಸಾಂಬಾರಲ್ಲಿ ಚಂದದ ಒಂದು ಊಟ ಆಯ್ತು. ಊಟ ಆದ ಕೂಡಲೇ ನನಗೊಂದು ಸ್ವೀಟ್ ಬೀಡ ತಿನ್ಬೇಕು ಅಂತೇಳಿ ಆಸೆ ಆಯ್ತಾಯ್ತಾ. ತುಂಬಾ ಟೈಮ್ ಆಯ್ತು ಸ್ವೀಟ್ ಬೀಡ ತಿನ್ನದೆ. ಹಾಗಾಗಿ ಯಜಮಾನ್ರ ಹತ್ರ ಹೇಳಿದೆ, ಒಂದು ಸ್ವೀಟ್ ಬೀಡ ತಂದು ಕೊಡ್ಬೋದಾ ಅಂತ ಹೇಳಿಕೊಂಡು. ಹಾಗೆ ಅವರು ಹೋಗಿ 3 ಬೀಡ ತೆಕೊಂಡು ಬಂದ್ರು. ಬೀಡ ತೆಕೊಂಡು ಬಂದ ಕೂಡಲೇ ನೋಡಿ ನನ್ನ ಮಗಳು ಬಂದು ರೆಡಿಯೇ ಕೂತಿದ್ದಾಳೆ ನನಗೆ ಕೊಡಿ ಅಂತ ಹೇಳಿಕೊಂಡು. ಇದಕ್ಕೆ ನಾವು ಏನೇ ವಸ್ತು ತೆಕೊಂಡು ಬಂದ್ರು ಕೂಡ ಉಂಟಲ್ಲ, ಅದಕ್ಕೆ ಕೊಡ್ಲೇಬೇಕು, ಕೊಡದಿದ್ರೆ ಅದಕ್ಕೆ ಸಮಾಧಾನನೇ ಇಲ್ಲ ಅಂತ. ಅದಕ್ಕೆ ಹೆಚ್ಚಿನ ಅಂಶ ಉಂಟಲ್ಲ, ನಾನು ನಾಯಿ ಅಂತ ಹೇಳುವಂಥದ್ದು ಮರ್ತು ಹೋಗಿದೆ ಕಾಣ್ತದೆ. ನಾನು ಯಾವಾಗಲೂ ಅದಕ್ಕೆ ನಾನು ಹೇಳ್ತಾನೆ ಇರ್ತೇನೆ, ಇದಕ್ಕೆ ನಾಯಿ ಅಂತ ಹೇಳುವಂಥದ್ದು ಮರ್ತೇ ಹೋಗಿದೆ ಅಂತ ಹೇಳಿಕೊಂಡು. ನೋಡಿ ಬೀಡ ಕೊಟ್ರೆ ಬೀಡ ಕೂಡ ತಿನ್ನುದೇ ಮರ್ರೆ. ಮತ್ತೆ ನಾನು ಜಾಸ್ತಿ ಕೊಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಆಗದೇ ಇದ್ರೆ ತಿಂದು ಆಗದೇ ಇದ್ರೆ ಅಂತ ಹೇಳಿಕೊಂಡು. ಹಾಗೆ ಮತ್ತೆ ನಾನು ಅದಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ನೋಡಿ ಅದಕ್ಕೆ ಅಷ್ಟು ಬೀಡ ಕೊಟ್ಟದ್ದು ಸಾಕಾಗ್ಲಿಲ್ಲ. ನೋಡಿ ಕಾಯ್ತಾ ಉಂಟು, ಇಲ್ಲಿ ಟೇಬಲ್ ಅಲ್ಲಿ ಬೀಡ ಇಟ್ಟದ್ದು ಕಾಣ್ತಾ ಉಂಟಲ್ಲ, ಅದಕ್ಕೋಸ್ಕರ ಅದು ಕಾಯ್ತಾ ಇರೋದು. ಅದಕ್ಕೆ ಈಗ ನೋಡಿ ಅಪ್ಪನ ಮಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿಕೊಂಡು ಅದರ ಬಾಯಿಗೆ ಬೀಗ ಹಾಕ್ತಿದ್ದಾರೆ. ಅದು ಬಿಡ್ತದೆ, ಅದು ತೆಗಿಲಿಕ್ಕೆ ನೋಡ್ತಾ ಉಂಟು. ಇವರು ನೆನ್ಸಿದ್ರು ಇದು ನಾನು ಅಂತ ಹೇಳಿಕೊಂಡು. ನನ್ನ ಬಾಯಿಗೆ ಬೀಗ ಹಾಕಿದಾಗೆ ಅದರ ಬಾಯಿಗೆ ಬೀಗ ಹಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕೆ ಬೀಗ ಹಾಕುದು ಗೊತ್ತುಂಟಾ? ಅದರ ರೋಮವನ್ನು ತೆಗಿವ ಅಂತ ಹೇಳಿಕೊಂಡು. ಈಗ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಯ್ತಲ್ಲ, ಅದಕ್ಕೆ ಸೆಕೆ ಆಗ್ತದೆ, ಅದಕ್ಕೋಸ್ಕರ ಅದರ ರೋಮವನ್ನೆಲ್ಲ ತೆಗಿವ ಅಂತ ಹೇಳಿಕೊಂಡು. ಎಷ್ಟು ಚಂದ ಉಂಟು ಮಾರೆ, ಮುದ್ದಾಗಿ ನನ್ನ ಮಗಳನ್ನು ನೋಡುವಾಗ ನನಗೇನೇ ಆಸೆ ಆಗುದಾಯ್ತಾ. ಅಷ್ಟು ಚಂದದ ಇದ್ದ ಮುದ್ದಾದ ನನ್ನ ಮಗಳ ರೋಮವನ್ನೆಲ್ಲ ತೆಗೆದು ಈಗ ನಾವು ನೋಡಿ ಅದನ್ನು ಓತಿಕೆತ್ತ ಮಾಡಿ ಹಾಕ್ತೇವೆ ಆಯ್ತಾ. ಏನೇ ಹರಸಾಹಸ ಮಾಡಿದ್ರು ಕೂಡ ಅದರ ಬಾಯಿಗೆ ಬೀಗ ಹಾಕ್ಲಿಕ್ಕಂತೂ ಬಿಡ್ಲಿಲ್ಲ. ನನ್ನ ಮಗಳ ರೋಮವನ್ನು ತೆಗೆಯುವುದನ್ನು ನೋಡ್ಲಿಕ್ಕೆ ಮೊದಲು ಚಿಂತುನ ಹೇರ್ ಕಟ್ಟಿಂಗ್ ಹೇಗಾಗಿದೆ ನೋಡಿ. ಇದು ಯಾರು ಮಾಡಿದ್ದು ಗೊತ್ತುಂಟಾ? ನಾನೇ ಮಾಡಿದ್ದು. ಯಾವ ಟ್ರಿಮ್ಮರ್ ಅಲ್ಲಿ ಅಂತ ಹೇಳಿದ್ರೆ ಈಗ ಅವನು ತೆಗಿತಿದ್ದಾನೆ ನೋಡಿ ಟ್ರಿಮ್ಮರು, ಅದರಲ್ಲೇ ನಾನೇ ಟ್ರಿಮ್ ಮಾಡಿದ. ಮೊನ್ನೆ ಅವನಿಗೆ ಓಣಂ ಇದರಲ್ಲಿ ಕಾಲೇಜಲ್ಲಿ ಫಂಕ್ಷನ್ ಇತ್ತು. ಹಾಗೆ ಅವನು ಹೇಳಿದ್ರೆ ನಾನು ಸ್ವಲ್ಪ ಸ್ಟೈಲ್ ಆಗಿ ಹೋಗ್ತೇನೆ, ಸೈಡ್ ಎಲ್ಲ ತೆಗೆದು ಟ್ರಿಮ್ ಮಾಡಿಬಿಡು ಅಂತ ಹೇಳಿಕೊಂಡು ಹಾಗೆ ನಾನೇ ಕಟ್ಟಿಂಗ್ ಮಾಡಿ ಸೈಡ್ ಎಲ್ಲ ಟ್ರಿಮ್ ಮಾಡಿ ಬಿಟ್ಟದ್ದು. ಅಲ್ಲಿ ಅವನ ಫ್ರೆಂಡ್ಸ್ಗಳೆಲ್ಲ ಬಾರಿ ಚಂದಾಗಿದೆ ಅಂತ ಹೇಳಿದ್ರಂತೆ. ಹಾಗೆ ಇವನಿಗಂತೂ ಬಾರಿ ಖುಷಿ ಆಯ್ತು ಮಾತ್ರ, ಚಂದಾಗಿದೆ ಅಂತ ಹೇಳಿಕೊಂಡು. ಈಗ ನೋಡಿ ನಮ್ಮ
ಮಗಳದ್ದೆಲ್ಲ ರೋಮವನ್ನೆಲ್ಲ ತೆಗಿತಿದ್ದಾಳೆ ನೋಡಿ, ಅಲ್ಲಿ ಕಾಲ ಹತ್ರ ಅಂತ ಅವನು ಅದು ಮುಟ್ಲಿಕ್ಕೆ ಬಿಡುದಿಲ್ಲ ಅಂತ. ನನ್ನ ಸಾಮಾನ ಹತ್ರ ನೀನು ಮುಟ್ಬೇಡ, ನಂಗೆ ನಾಚಿಕೆ ಆಗ್ತಾ ಉಂಟು, ನೀನು ನನ್ನ ಸಾಮಾನ ಹತ್ರ ಕೈ ಹಾಕ್ಬೇಡ ಅಂತ ಹೇಳ್ತಾ ಉಂಟು ನೋಡಿ. ಅಲ್ಲೆಲ್ಲ ಉಂಟಲ್ಲ ಅದು ಮುಟ್ಲಿಕ್ಕೆನೇ ಬಿಡ್ಲಿಕ್ಕಿಲ್ಲ ಅಂತ. ನಮಗೆ ಇದೊಂದು ಸ್ನಾನ ಮಾಡಿಸುವುದು ಮತ್ತು ಇದರ ರೋಮವನ್ನು ತೆಗೆದು ಅಂತ ಹೇಳಿದ್ರೆ ಉಂಟಲ್ಲ ಹರ ಸಾಹಸ ಆಗ್ತದೆ. ಇದು ನಾವು ಒಂದು ಮಧ್ಯಾಹ್ನ ಕೂತಿದ್ದೇವೆ, ಇದು ರೋಮ ಎಲ್ಲ ತೆಗ್ದ ಆಗುವಾಗ ಉಂಟಲ್ಲ ಸಂಜೆ ಎಲ್ಲ ಆಗ್ತದೆ, ಒಂದು 6-7 ಗಂಟೆ ಮುನೆ ಆಗ್ಬೋದು. ಅಷ್ಟು ಒಂದದು ಪರದಾಟ ಮಾಡಿ ಅದನ್ನು ಎಂತ ರಾಗಿ ಹಿಟ್ಟಲ್ಲ ಚಪಾತಿ ಮಾಡುವ ಹಿಟ್ಟನ್ನು ಕಲಸಿದಾಗ ಅದನ್ನು ನಾಯಿ ಮರಿಯನ್ನು ತಿರುಗಿಸಿ ಹಾಕಿಕೊಂಡು ಏನೆಲ್ಲ ಮಾಡಿ ಹರಸಾಹಸ ಮಾಡಿ ಅದರ ರೋಮವನ್ನು ತೆಗೆಯುದಾಯ್ತಾ. ರೋಮ ಎಲ್ಲ ತೆಗ್ದಾದ ನಂತರ ಒಂಥರ ಚಂದನೇ ಕಾಣೋದಿಲ್ಲ, ಗಲೀಜು ಕಾಣ್ತದೆ, ಊತಿಕೆತನಾಗೆ ಕಾಣ್ತದೆ. ಏನೇ ಆದ್ರೂ ಪರವಾಗಿಲ್ಲ, ನಮಗೆ ಅದು ಚಂದ ಕಾಣದಿದ್ರು ಪರವಾಗಿಲ್ಲ, ಚಂದ ಕಂಡ್ರೂ ಪರವಾಗಿಲ್ಲ. ಅದೊಂಥರ ಅದಕ್ಕೆ ಸೆಕೆ ಎಲ್ಲ ಹೋಗಿ ಒಂಥರ ಅದು ಫ್ರೀ ಆಗಿ ಇರಬೇಕು ಅಂತೇಳಿ ಚಿಂತು ಈ ರೋಮವನ್ನೆಲ್ಲ ತೆಗೆಯುವಾಗ ನನಗೆಂತ ಕೆಲಸ ಗೊತ್ತುಂಟ, ಅದರ ರೋಮವನ್ನೆಲ್ಲ ಈ ತೊಟ್ಟೆಗೆ ತುಂಬಿಸಿ ಇಡುದು. ಯಾಕೆ ಅಂತ ಹೇಳಿದ್ರೆ ಇಲ್ಲದ್ರೆ ಆ ರೋಮ ಇಡೀ ಹಾರಿ ಗಾಳಿಗೆಲ್ಲ ಹಾರಿ ಒಳಗೆಲ್ಲ ಹೋಗ್ತದಲ್ಲ, ಮತ್ತೆ ಅದು ಮೂಗಿನ ಒಳಗೆ ಹೋಗಿ ನಮಗೆ ಒಂಥರ ಆಗ್ತದೆ. ಅದಕ್ಕೆ ರೋಮವನ್ನು ಸ್ವಲ್ಪ ತೆಗ್ದಾದ ಕೂಡಲೇ ನಾನು ರಪ್ಪ ಅದನ್ನು ತೊಟ್ಟೆಯೊಳಗೆ ತುಂಬಿಸಿ ಇಟ್ಟುಕೊಳ್ಳೋದು. ಮತ್ತೆ ಮಾರಂದಿನ ಗಾಡಿ ಬರ್ತದಲ್ಲ ಕಸದ ಗಾಡಿಗೆ ಆ ತೊಟ್ಟೆಯನ್ನು ಹಾಕುದು ನೋಡಿ. ಈಗ ಸುಮಾರು ಒಂದು 3/4 ಅಂಶ ತೆಗ್ದು ಆಯ್ತು, ಆದ್ರೂ ಕೂಡ ಅದು ಬಿಡುದಿಲ್ಲ. ಈಗ ವಾಪಸ್ ಕಚ್ಚಲಿಕ್ಕೆಲ್ಲ ಬರ್ತುಂಟು. ಅದಕ್ಕೆ ಚಿಂತೆ ನೋಡು, ಬಾಯಿಗೆಲ್ಲ ಬೀಗ ಹಾಕಿ ತೆಗೆಯುವ ಅಂತ ಹೇಳಿಕೊಂಡು ಇದು ಮಾಡ್ತುಂಟ. ಅದು ಏನೇ ಆದ್ರೂ ಉಂಟಲ್ಲ ಬಾಯಿಗೆ ಆ ಮಾಸ್ಕ್ ಅನ್ನು ಹಾಕ್ಲಿಕ್ಕಂತೂ ಬಿಡುವುದೇ ಇಲ್ಲ ಅಂತ. ಮತ್ತಿನ್ನೇನ್ ಮಾಡುದು ಅಂತೇಳಿ ಅದು ಇಲ್ಲೆಲ್ಲ ಹೋಗ್ತದೆ, ಹೇಗೆಲ್ಲ ಹಾರಾಡ್ತಿದಾರೆ ಹಿಂದೆಂದ್ಲೇ ಹೋಗಿ ಹೇಗೆಲ್ಲ ಹರಸಾಹಸ ಮಾಡಿದರ ರೋಮವನ್ನಂತೂ ತೆಗ್ದಾಯ್ತು ಮಾರೆ. ಇದರ ರೋಮವನ್ನು ತೆಗ್ದ ಆಗುವಷ್ಟರಲ್ಲಿ ನಮ್ಮ ಸೊಂಟ ಸೋಬಾನೆ ಆಗಿ ಹೋಗ್ತದೆ, ಅಷ್ಟು ಕಷ್ಟ ಇದರ ರೋಮ ತೆಗಿಲಿಕ್ಕೆ. ರೋಮವನ್ನೆಲ್ಲ ತೆಗ್ದ ಆದ ನಂತರ ಅದನ್ನೊಂದ್ಸಲ ಚಂದ ಸ್ನಾನ ಮಾಡಿಸಿ ಬಿಟ್ಟಾಗುವಾಗ ಅದಕ್ಕೊಂಥರ ಫ್ರೆಶ್ ಆಗಿ ಒಂಥರ ಫ್ರೀ ಆಗ್ತದೆ. ಇವತ್ತು ಚಿಂತುನೆ ಸ್ನಾನ ಮಾಡಿಸಿದ. ಇವನು ಸ್ನಾನ ಮಾಡಿಸುವಾಗ ದೊಡ್ಡವನಿಗೊಬ್ಬನಿಗೆ ಬೋಧನೆ ಇಲ್ಲ ಮಾರ್ರೆ, ಒಳ್ಳೆ ನಿದ್ದೆ. ಇದು ರೋಮ ತೆಗ್ದದ್ದು ಗೊತ್ತಿಲ್ಲ, ಸ್ನಾನ ಮಾಡಿಸಿದ್ದು ಗೊತ್ತಿಲ್ಲ, ಯಾವುದು ಕೂಡ ಗೊತ್ತಿಲ್ಲ. ಇವನ ಕುಂಡೆಯಲ್ಲಿ ಎಷ್ಟೊಂದು ರೋಮ ಅಂಟಿಕೊಂಡು ಉಂಟು ನೋಡಿ. ನನ್ನ ಮಗಳ ಮೈಯಲ್ಲಿ ಇದ್ದ ರೋಮಕ್ಕಿಂತ 3 ಪಟ್ಟು ಇವನ ಕುಂಡೆಯಲ್ಲಿ ಅಂಟಿಕೊಂಡು ಉಂಟು ಮಾರ್ರೆ. ಅಂತೂ ಹೇಗಾದ್ರೂ ಹರಸಾಹಸ ಮಾಡಿ ರೋಮವಂತೂ ಒಂದು ತೆಗ್ದಾಯ್ತಲ್ಲ, ಸಮಾಧಾನ ಆಯ್ತು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.